ಹಲೋ, ಗುಡ್ ಮಾರ್ನಿಂಗ್. ನಿನ್ನೆ ಸಾಕಾಗಿ ಹೋಯಿತು ನನಗೆ ಆ ಡಸ್ಟಿಗೆ. ಮಧ್ಯಾಹ್ನ ಮೇಲೆ ಥಂಡಿ ಶುರುವಾಯಿತು. ಸಂಜೆ ಅಷ್ಟೊತ್ತಿಗೆ ಮೈಕೈಯೆಲ್ಲ ಬಿಸಿ ಆಗೋಕ್ಕೂ ಶುರುವಾಯಿತು. ಕೆಲಸ ನೋಡಿ ಹುಚ್ಚು ಹಿಡ್ದಂಗಾಯಿತು. ಅಪ್ಪ, ಮನೆ ನೋಡಿದ್ರೆ ನಿನ್ನೆ ಸಿಂಬ ಗೇಟ್ ತೆಗಿ ಅಂತ ನೋಡೋ ಹಾಗಿರಲಿಲ್ಲ. ಅಷ್ಟು ಕ್ಲೀನ್ ಮಾಡೋಷ್ಟೊತ್ತಿಗೆ ರಾತ್ರಿ 9 ಕಾಲೇನೋ ಆಯಿತು. ದೇವ್ರ ಕೋಣೆನೋ ಅಷ್ಟೇ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು. ಪಾಪ ಮಂಟಪ ಎಲ್ಲ ಅಡುಗೆ ಮನೆ ಹೆಂಗಿದೆಯೋ ಹಾಗೆ ಬಿಟ್ಟು ಹೋಗಿದ್ದೆ ರಾತ್ರಿ. ನಮ್ಮನೆಯವರಂತೂ ಊಟನೇ ಮಾಡಲಿಲ್ಲ. ಅವರೇ ಪಾಪ ಎಲ್ಲ ಒರೆಸಿ ಕೊಟ್ಟರು. ನಾನು ಶ್ರೇಯು ಸೇರಿ ಎಲ್ಲ ವ್ಯಾಕ್ಯೂಮ್ ಮಾಡಿದ್ವಿ. ಅವರು ಒರೆಸಿ ಕೊಟ್ಟರು. ತಲೆನೂ ಬಾಚ್ಕೊಡ್ಲಿಲ್ಲ. ವ್ಲಾಗ್ನ ಶುರು ಮಾಡಿಬಿಡೋಣ, ಆಮೇಲಂತೂ ನನಗೆ ವ್ಲಾಗ್ ಶುರು ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿ 6:45 ಈಗ ಎದ್ದು ಬಂದೆ. ತಿಂಡಿ ಎಂತ ಮಾಡೋದೋ ಗೊತ್ತಿಲ್ಲ. ನಮ್ಮನೆಯವ್ರು ಎಬ್ಸಿದ್ರು 6 ಗಂಟೆಗೇನೋ. ಎದ್ದೆ. ನಂಗೆ ನಿಜ ಹೇಳೋಕ್ಕೆ ಆಗಿಲ್ಲ, ಹಂಗಾಗ್ಬಿಡ್ತು. ಹಾಗಾಗಿ ಸುಮ್ಮನೆ ಮತ್ತೆ ಮಲಗು ಬೇಡ ಅಂತ ಅಂದರು. ಟೀನೇ ಇವತ್ತೊಂದು ದಿನ ಹೊರಗಡೆ ಎಲ್ಲರೂ ಅವ್ರು ಹೆಂಗಿದ್ವಲ್ಲಿ ನೀವು ಸೋಡ್ತಾ ಟೀ ಕುಡಿತಾರೋ ಒಂದೊಂದ್ಸಲ, ಅಲ್ಲೇ ಕುಡಿತೀನಿ ಬಿಡು ಅಂತ ಹೇಳಿದ್ರು. ನಾನು ಏನೂ ಕೇಳೋಕ್ಕೆ ಹೋಗಿಲ್ಲ. ತಿಂಡಿಗೆ ಏನು ಮಾಡೋದೋ ಗೊತ್ತಿಲ್ಲ. ಎಲ್ಲ ತೆಗ್ದಿದ್ದೀನಲ್ಲ, ಇದೆಲ್ಲ ಈಗ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ. ಅಂದರೆ ಡೈನಿಂಗ್ ಟೇಬಲ್ ಒಂದು ಹಾಕ್ಕೊತೀನಿ. ನಮ್ಮ ಮನೆಯವ್ರು ಬಂದಮೇಲೆ ದಿವಾನ ಕವರು ಅದು ಇದು ಶ್ರೇಯು ಎದ್ದ ಮೇಲಾದರೂ ಹಾಕ್ತೀನಿ. ಯಾಕೋ ಗೊತ್ತಿಲ್ಲ, ಈ ಬೆರಳು ನೋವಾಗಿಬಿಟ್ಟಿದೆ. ದಪ್ಪ ಆದಂಗಾಗಿದೆ. ಒಂದು ಸಲ ಹಂಗಾಗಿತ್ತು, ಈಗ ಮತ್ತೆ ಹಂಗಾಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಉಗುರು ಸುತ್ತು ಅಂತಾರಲ್ಲ, ಅದಂತ ಹೆದರಿಕೆ ಆಗಿದೆ. ಇಲ್ಲ, ಆದರೆ ಆ ಥರ ಏನೂ ಆಗಿಲ್ಲ. ಸ್ವಲ್ಪ ದಪ್ಪ ಆಗಿದೆ, ನೋವು ಆಗಿದೆ ತುಂಬ. ಪಾತ್ರೆನೂ ಒಂದು ಸ್ವಲ್ಪ ಇದ್ದಾವೆ ವಾಶ್ ಮಾಡೋದು. ಎಲ್ಲದೂ ನಿನ್ನೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಅವು ಟೇಬಲ್ ಮೇಲಿದ್ದವು ಅವು ಇವು ಎಲ್ಲ ಅವನ್ನೆಲ್ಲ ಬದಲಾಯಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೇರೆ ಥರ ಪ್ಲ್ಯಾನ್ ಮಾಡೋಣ ಅಂತ. ಮೇಲೂ ಅಷ್ಟೇ, ಕೆಳಕ್ಕಿಂತ ಮೇಲೆ ತುಂಬ ಧೂಳಾಗಿತ್ತು. ಅಲ್ಲೂ ಎಲ್ಲ ರಾತ್ರಿ ಕ್ಲೀನ್ ಮಾಡಿದ್ವಿ. ಇವತ್ತು ಕಸ ಹೊಡೆಯೋದಿಲ್ಲ, ಯಾಕಂದರೆ ರಾತ್ರಿ 9 ಗಂಟೆ ಆಗಿದೆ. ನೆಲ ಒರೆಸ್ತಾ ಕಸ ಹೊಡೆಯೋಕ್ಕೂ ಈಗ ನಂಗೆ ಬಗ್ಗಕ್ಕೂ ಆಗೋಲ್ಲ. ಅಷ್ಟು ನನಗೆ ಸೊಂಟ ಎಲ್ಲ ನೋವು ಬಂದಂಗೆ ಆಗಿದೆ. ಮೈಕೈ ಅಂತೂ ಆ ಥರ ನೋವು ಆಗಿದೆ. ಯಪ್ಪ, ನಿಜ ನಿನ್ನೆ ಮನೆ ಕ್ಲೀನ್ ಮಾಡೋಷ್ಟಿಗೆ ಸಾಕು ಅನ್ನಿಸ್ತು. ಆದರೆ ಮತ್ತು ಈಗ ಇನ್ನೊಂದು ಸಲ ಇದೆ, ಬರ್ತಾರೆ. ಈಗ ಶ್ರೀನಿಧಿ ಒಂದು ಸಲ ಬಂದು ಕಿಚನ್ದು ಒಂದು ಸಲ ಮಾಡ್ತಾರೆ. ಮತ್ತು ಹಾಗೆ ಆಗುತ್ತೆ. ಮತ್ತು ಅವರು ಪಾಲಿಶ್ ಅವ್ರದ್ದು ಕೆಲಸ ಇದೆ. ಅವರು ಮತ್ತೊಂದು ಸ್ವಲ್ಪ ಕೆಲಸ ಇದೆ ಪಾಲಿಷ್ ಮಾಡೋದು, ಅದನ್ನು ಬಂದು ಮಾಡ್ತಾರೆ. ಅವಾಗೂ ಮತ್ತೆ ಹಿಂಗಾಗುತ್ತೋ ಏನೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ, ಇವತ್ತಿನ ವ್ಲಾಗ್ನ ಬರೀ ಡೀಪ್ ಕ್ಲೀನ್ ವ್ಲಾಗ್ ಆಗುತ್ತೆ ಇವತ್ತು. ನಿನ್ನೆ ಆಗಿದೆ, ಇವತ್ತಿನೊಂದು ಚೂರು ಇದೆ ಕ್ಲೀನ್ ಮಾಡೋದು, ಸಣ್ಣ ಪುಟ್ಟ. ಅದನ್ನು ಮಾಡ್ತೀನಿ. ಅಷ್ಟು ನೀರು ಕುಡ್ಕೊಂತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದಕ್ಕೆ ನಾವು ಒಳ್ಳೆ ಅಂತ ಹೇಳ್ತೀವಿ. ನೀವೇನಂತೀರ ಅಂತ ಕಮೆಂಟಲ್ಲಿ ತಿಳಿಸಿ. ಚಿನ್ನಿ ಹುಟ್ಟಿದಾಗ ತೊಗೊಂಡಿರೋದು ಇದು. ಅಂದರೆ ಚಿನ್ನಿಗೆ ನಮ್ಮನೇಲಿ ಬೆಳ್ಳಿ ಒಳ್ಳೆ ಕೂಡ ಕೊಡಿಸಿದ್ರು. ನಾನು ಒಂದು ಇರಲಿ ಅಂತೇಳಿ ಇದು ಸ್ಟೀಲು ಒಳ್ಳೆ ಕೂಡ ಇಟ್ಕೊಂಡಿದ್ದೆ. ಅದನ್ನು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಮನೆಗೆ ಯಾರಾದರೂ ಮಕ್ಳಿಗೆ ಬಂದರೆ ಹಾಲು ಕುಡಿಯೋಂಗಿದ್ರೆ ಕೊಡೋಕ್ಕೆ ಬರುತ್ತೆ ಅಂತ. ಯಾವ ಮಕ್ಕಳು ಬಂದಿಲ್ಲ, ಒಳ್ಳೆಯಲ್ಲಿ ಕುಡಿಯೋಂಥ ಮಕ್ಕಳು ಯಾರೂ ಬಂದಿಲ್ಲ. ನನಗಂತೂ 2-3 ದಿನದಿಂದ ರಂಗೋಲೆನೇ ಹಾಕಿರಲಿಲ್ಲ. ನನಗೆ ರಂಗೋಲೆ ಹಾಕದೇ ಇದ್ದರೆ ಬಾಗಿಲು ನೋಡೋಕ್ಕೆ ಒಂಥರ ಅನಿಸುತ್ತೆ. ನಾನು ದೇವ್ರ ಕೋಣೆನೂ ಕೂಡ ಫುಲ್ ಸೆಟಪ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನೋ ಒಂದು ಐಡಿಯಾನೋ ಮಾಡಿದ್ದೀನಿ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ನಾನು, ಒಂದು ದೊಡ್ಡದು ಬೆಳ್ಳಿ ತಟ್ಟೆ ತೊಗೊಂಡು ಅದರೊಳಗಡೆ ಎಲ್ಲ ದೇವ್ರುಗಳನ್ನೂ ಇಡಬೇಕು ಅಂತ. ನನ್ನ ಹತ್ರ ಒಂದು ಬೆಳ್ಳಿ ತಟ್ಟೆ ಇದೆ, ಆದರೆ ಅದು ತುಂಬ ದೊಡ್ಡದಾಗುತ್ತೆ ಅಂತ ನಾನು ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ. ಈ ಸಲ ನನಗೊಂದು ಶ್ರಾವಣ ಮಾಸದಲ್ಲಿ ಬೆಳ್ಳಿ ತಟ್ಟೆ ಕೊಡಿಸಿ ನನ್ನ ದೇವ್ರ ಮಂಟಪದೊಳಗೆ ಇಡಕ್ಕೆ ಬೇಕು ಅಂತ. ನನ್ನ ಹತ್ರ ತುಂಬ ದೇವ್ರುಗಳು ಆಗಿಬಿಟ್ಟಿದ್ದಾವೆ. ನಾನು ಸ್ವಲ್ಪ ದೇವ್ರ ಭಕ್ತೆ ಜಾಸ್ತಿ ಆಗಿಬಿಟ್ಟಿದ್ದೀನಿ ಅಂತ ನನಗೀಗ ಅನ್ನಿಸ್ತದೆ. ತುಂಬ ದೇವರು ಇದನ್ನು ಇಟ್ಕೊಬಾರ್ದು. ಈಗ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಆದರೆ ಅದು ಇಟ್ಟಾಗೆಲ್ಲ ನಂಗೆ ಒಳ್ಳೆಯದೇ ಆಗಿದೆ. ಹಾಗಾಗಿ ಅದು ಯಾವುದನ್ನು ತೆಗಿಯೋದಕ್ಕೂ ಇಷ್ಟ ಆಗ್ತಿಲ್ಲ. ಹಾಗಾಗಿ
ನಾನೇನು ಅಂದ್ಕೊಂಡೆ ಮಂಟಪ ಬೇರೆ ಥರ ಮಾಡಿಸೋಣ, ಸ್ವಲ್ಪ ಆಸನ ಅಂತ ಬರುತ್ತೆ ಆ ಥರ. ನಮ್ಮ ಚಿಕ್ಕಮ್ಮನ ಮನೆಯಲ್ಲಿದೆ, ನಾನು ಆ ಥರ ಅದನ್ನು ಒಂದು ಫೋಟೋ ತೆಗೆದು ಇಟ್ಕೊಂಡಿದ್ದೆ, ಅದು ಮಾಡ್ಸೋಣ ಅಂತ. ನಮ್ಮ ಮನೆಯವರಿಲ್ಲ, ನಮ್ಮ ಮಂಟಪ ಚೆನ್ನಾಗಿದೆ ಅದೇ ಇರಲಿ ಅಂತ ನಮ್ಮ ಮನೆಯವ್ರಿಗೆ. ಹೌದು, ನಮ್ಮ ಮಂಟಪ ತುಂಬಾ ಚೆನ್ನಾಗಿದೆ. ನನಗೆ ಆ ದೇವ್ರುಗಳನ್ನೆಲ್ಲ ಒಂದು ಮಂಟಪದಲ್ಲಿ ಇಟ್ಬಿಟ್ಟು ಖಾಲಿ ಕಟ್ಟೆ ಇಡೋಣ ಅಂತ ನನಗೆ. ಆ ಕಟ್ಟೆ ಮೇಲೆಲ್ಲ ಸುಮಾರು ದೇವರು ಫೋಟೋಗಳು ಅದು ಇದು ಎಲ್ಲ ಇಟ್ಟಿದ್ದೆ. ನಂಗೆ ಬರೀ ದೀಪ ಇಡಬೇಕು, ಬಾಕಿದನ್ನೆಲ್ಲ ನಾನು ದೇವ್ರ ಮಂಟಪದೊಳಗೆ ಇಡಬೇಕು ಅಂತ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಬೆಳ್ಳಿ ತಟ್ಟೆನ ಒಳಗಿಟ್ಬಿಟ್ಟು ದೇವ್ರನ್ನೆಲ್ಲ ಅದ್ರ ಒಳಗೆ ಇಟ್ಟಿದ್ದೀನಿ. ಆದರೆ ನಿತ್ಯ ಗೌರಿ ಮಾಡ್ತೀವಲ್ವ, ಅದು ಮಾತ್ರ ಹೊರಗಡೆನೇ ಬಂದುಬಿಡ್ತು, ಒಳಗಡೆ ಇಡೋಕ್ಕೆ ಜಾಗ ಆಗಲಿಲ್ಲ. ಈ ಥರ ದೇವ್ರ ಕೋಣೆನೂ ಕೂಡ ನಾನು ಬದಲಾಯಿಸಿದ್ದೀನಿ. ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ. ಮನೆನ ಕ್ಲೀನ್ ಮಾಡೋದಕ್ಕೆ ಒಂದು ಎನರ್ಜಿ ಡ್ರಿಂಕ್ ಬೇಕಲ್ವ, ಹಾಗಾಗಿ ಆ ಕಡೆ ಎನರ್ಜಿ ಡ್ರಿಂಕನ್ನು ಇಟ್ಕೊಂಡಿದ್ದೀನಿ. ಈ ಕಡೆ ಗಿಡಗಳೆಲ್ಲ ಮೇಲೆ ಧೂಳು ಕೂತ್ಬಿಟ್ಟಿತ್ತು, ಹಾಗಾಗಿ ಅದನ್ನು ಕೂಡ ಎಲ್ಲ ಕ್ಲೀನಾಗಿ ತೊಳೆದು ಈ ಥರ ನೀರನ್ನು ಬದಲಾಯಿಸ್ತಾ ಇದ್ದೀನಿ. ನಮ್ಮ ಮನೆಯವ್ರು ಬಂದವರು ಅವರು ಸ್ವಲ್ಪ ಏನೇನೋ ಬೇರೆ ಬೇರೆ ಥರ ಮಾಡಿದ್ರು. ಹಾಗೆ ಇದು ಝೀಝಿ ಪ್ಲ್ಯಾಂಟ್ ಇತ್ತು ಗೊತ್ತಾ, ಅದರಲ್ಲಿ ಒಂದು ನಮ್ಮ ಸಿಂಬ ಮುರಿದಿದ್ದ, ಅದನ್ನು ನಾನು ನೀರಿಗೆ ಹಾಕಿ ಇಟ್ಟಿದ್ದೆ. ಅದರಲ್ಲಿ ಬೇರು ಬರ್ತಾ ಇದೆ. ಅದನ್ನು ಕೂಡ ನಾನು ಚೆನ್ನಾಗಿ ಬೇರು ಬಂದ ಮೇಲೆ ಅದನ್ನು ಬೇರೆ ಒಂದು ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಯಾವುದೇ ರೀತಿಯಾಗಿರೋ ಇಂಡೋರ್ ಪ್ಲ್ಯಾಂಟ್ಗಳನ್ನ ನನಗೆ ಬದುಕಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಈ ಮನಿ ಪ್ಲ್ಯಾಂಟ್ ಒಂದು ಚೆನ್ನಾಗಿ ನೀರಲ್ಲಿ ಇಟ್ಟರೆ ಬರುತ್ತೆ. ಅದೇ ನಾನು ಅಲ್ಲಿ ಸಿಂಕ್ ಪಕ್ಕನೂ ಒಂದು ಇಟ್ಟಿದ್ದೀನಿ, ಅದು ಕೂಡ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಎಷ್ಟೊಂದು ಇಂಡೋರ್ ಪ್ಲ್ಯಾಂಟ್ಗಳನ್ನ ತರ್ತೀನಿ, ಆದರೆ ಎಲ್ಲದನ್ನೂ ಸಾಯಿಸ್ಕೊಂಡ್ಬಿಡ್ತೀನಿ. ಯಾಕೆ ಅಂತ ಗೊತ್ತಿಲ್ಲ. ಈ ಸಲ ಶ್ರೇಯನ ಹಾಸ್ಟೆಲಿಗೆ ಬಿಡೋಕ್ಕೆ ಹೋದಳು, ಒಂದಷ್ಟು ಇಂಡೋರ್ ಪ್ಲ್ಯಾಂಟ್ಗಳನ್ನ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಮನಿ ಪ್ಲ್ಯಾಂಟ್ ಒಂದು ನೀರಲ್ಲಿ ಹಾಕಿದ್ದು ಮಾತ್ರ ಚೆನ್ನಾಗಿ ಬರುತ್ತೆ, ಬಾಕಿ ಯಾವ ಪ್ಲ್ಯಾಂಟ್ಗಳು ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ. ಹೆಂಗೆ ಕೇರ್ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಮನೆ ತುಂಬ ಗಿಡಗಳಿದ್ದರೆ ಚೆಂದ ಅಂತ ಅನಿಸುತ್ತೆ. ಹಾಗೆ ಸ್ನೇಕ್ ಪ್ಲ್ಯಾಂಟ್ ಮಾತ್ರ ಚೆನ್ನಾಗಿ ಬರುತ್ತೆ. ಅದಕ್ಕೆ ಯಾವುದೇ ರೀತಿಯಾಗಿರೋ ನೀವು ಕೇರ್ ತೊಗೋಬೇಕು ಅಂತ ಏನಿಲ್ಲ. ಪಾಟಿಗೆ ಹಾಕಿ ಇಟ್ಟರೆ ಸಾಕು, ಹಾಗೆ 15 ದಿನಕ್ಕೆ ಒಂದು ಸಲ ನೀರು ಕೊಟ್ಟರೆ ಸಾಕು. ಅದಕ್ಕೇನು ತುಂಬ ನೀರಿನ ಅವಶ್ಯಕತೆ ಕೂಡ ಇರೋದಿಲ್ಲ. ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ಆದ್ರೂ ಬೇರೆ ಬೇರೆ ಥರದ್ದು ಮನಿ ಪ್ಲ್ಯಾಂಟ್ಗಳಲ್ಲಿ ಸುಮಾರು ಥರ ತಂದೆ ನಾನು. ಅದು ಬ್ರೋಕನ್ ಹಾರ್ಟ್ ಅಂತೆ ಏನೇನೋ ತಂದೆ, ಅದೆಲ್ಲದೂ ಹಾಳಾಗಿ ಹೋಯಿತು. ಇವಾಗ ಬೇಡ ಅಂತ ಅನಿಸುತ್ತೆ ಮನಸ್ಸು. ಆದರೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಇವಾಗಲೇ, ಶ್ರೇಯನ್ ಬಿಡೋಕ್ಕೆ ಹೋದರೆ ಒಂದು ಸ್ವಲ್ಪ ಪ್ಲ್ಯಾಂಟ್ಗಳನ್ನ ತಂದು ಸ್ವಲ್ಪ ನಾನು ಹಾಲ್ನ ಏನಾದರೂ ಮಾಡಿ ಬೇರೆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಹೇಳಿದರು ಸೋಫಾನ ಚೇಂಜ್ ಮಾಡಿ ಅಂತ. ಅದು ಒಂದು ಐಡಿಯಾ ಇದೆ ನಮ್ಮ ತಲೆಯಲ್ಲಿ, ಆದರೆ ಅದನ್ನು ಇವಾಗ ಸದ್ಯ ಮಾಡಿಸೋದಿಲ್ಲ. ಸ್ವಲ್ಪ ಬೇರೆ ಥರ ಏನಾದರೂ ಮಾಡಿ ಕಸ್ಟಮೈಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ನಮ್ಮ ಶ್ರೇಯು ಮಾತ್ರ ದಿವಾನ ತೆಗಿಯೋ ಹಾಗಿಲ್ಲ ಅಂತ ನನ್ನ ಹತ್ರ ಜಗಳ ಮಾಡ್ತಾನೆ. ಹಾಗೆ ತಿಂಡಿ ಬಂದು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಿನ್ನಿ ಮಾಡ್ತಾಯಿದ್ಲು, ತುಂಬ ಟೊಮೆಟೊ ಹಾಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಬೇರೆ ಯಾವುದೇ ರೀತಿ ತರಕಾರಿಗಳನ್ನ ಹಾಕೋದಿಲ್ಲ ಇವತ್ತು, ಹೆಚ್ಚಕ್ಕೂ ನನ್ನ ಹತ್ರ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಅರ್ಧ ಕ್ಯಾರೆಟ್ ಇತ್ತು, ಅದನ್ನು ಹಾಕ್ತೀನಿ. ಬೀನ್ಸ್ ಕೂಡ ಹಾಕಲ್ಲ. ಶ್ರೇಯುಗೆ ಈರುಳ್ಳಿ ಬೀನ್ಸು ನಾನು ಒಂದೇ ಥರ ಹೆಚ್ಚುತ್ತೀನಲ್ವ, ಹಾಗಾಗಿ ಅವನು ಎರಡನ್ನೂ ಕನ್ಫ್ಯೂಸ್ ಮಾಡ್ಕೊತಾನೆ. ಅದಕ್ಕೇ ಇವತ್ತು ಬೀನ್ಸೂ ಹಾಕ್ತಾಯಿಲ್ಲ, ಬರೀ ಟೊಮೆಟೊ ಹಾಕಿಬಿಟ್ಟು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಟೊಮೆಟೊನ ನಾನು ಈ ಥರ ಉದ್ದುದ್ದ ಕಟ್ ಮಾಡಿದ್ದೀನಿ, ಆದರೆ ತುಂಬ ತೆಳ್ಳಗೆ ಕಟ್ ಮಾಡಿದ್ದೀನಿ. ಈರುಳ್ಳಿನೂ ಅಷ್ಟೇ, ಒಂದು ದೊಡ್ಡ ಈರುಳ್ಳಿ ಹಾಕ್ತಾಯಿದ್ದೀನಿ. 2,000 years later.
ಎಷ್ಟು ಧೂಳಿತ್ತಂದರೆ ಎಲ್ಲಾದ್ರ ಮೇಲೂ ಒಂದೊಂದು ಅರ್ಧ ಇಂಚಷ್ಟು ಧೂಳಿತ್ತು. ಆ ದೀಪದ ಒಳಗೆಲ್ಲ ಅಷ್ಟು ಧೂಳಿತ್ತು. ನಾನು ಅದರಲ್ಲಿರೋ ಪೆಬಲ್ಸ್ನ ಮಾತ್ರ ತಂದು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಬಿಸಿಲಿಗೆ ಹಾಕ್ತೀನಿ. ನಾನು ಈ ಪೆಬಲ್ಸ್ನ ಸ್ವಲ್ಪ ಸೋಪಿನ ಪುಡಿ ಹಾಕಿ ನೆನೆಸಿಟ್ಟು ಕೂಡ ವಾಶ್ ಮಾಡ್ತೀನಿ. ಯಾವುದೇ ರೀತಿಯಾಗಿ ಕಲ್ಲರ್ ಹೋಗೋದು ಆ ಥರ ಏನೂ ಆಗಿಲ್ಲ. ಹಾಗೆ ಡೈನಿಂಗ್ ಟೇಬಲ್ ಮೇಲ್ಗಡೆ ಕೂಡ ಫುಲ್ಲು ಬದಲಾಯಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನು ಗೊತ್ತಾ, ಒಂದೇ ದಿನ ಯಾವುದು ಬದಲಾಯಿಸೋಕ್ಕಾಗೋದಿಲ್ಲ. ಪ್ರತಿದಿನವೂ ಒಂದು ಸ್ವಲ್ಪ ಏನಾದರೂ ಅಲ್ಲಿ ಇದನ್ನಿಟ್ಟು ಇಲ್ಲಿ ಅದನ್ನಿಟ್ಟು ಮಾಡಿದ್ರೆ ಚೆನ್ನಾಗಾಗುತ್ತೆ. ಸುಮಾರೆಲ್ಲ ವಸ್ತುಗಳನ್ನ ನಾನು ತೆಗೆದು ಮೇಲೆ ಹಾಕ್ತೆ. ಒಂದು ಸ್ವಲ್ಪ ದಿನ ಒಂದು 5 ತಿಂಗಳು 6 ತಿಂಗಳು ಆದ ನಂತರ ಮತ್ತೆ ಅವನ್ನೆಲ್ಲ ತೆಗೆದು ಹೊಸ ಥರ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ದೇವ್ರ ಕೋಣೆಗೂ ಕೂಡ ನಾನು ಒಂದಷ್ಟು ಐಟಮ್ಗಳನ್ನೆಲ್ಲ ನೋಡಿ ಇಟ್ಕೊಂಡಿದ್ದೀನಿ, ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹ್ಯಾಂಗ್ ಮಾಡೋಂಥದ್ದು, ಆಮೇಲೆ ಕೆಲವೊಂದು ಲೈಟ್ಗಳು, ಸ್ವಲ್ಪ ಏನೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದನ್ನೆಲ್ಲ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ನಾವೇನೋ ಎಲ್ಲ ಆ ವಸ್ತುಗಳನ್ನ ನಮಗೆ ಹೊಡೆಯೋಕ್ಕಾಗೋದಿಲ್ಲ. ಅಂದರೆ ಲೈಟ್ಗಳು ನಮಗೆ ಹಾಕಕ್ಕೆ ಬರೋದಿಲ್ಲ ಕೆಲವೊಂದೆಲ್ಲ. ಅದಕ್ಕೆ ಅವ್ರವ್ರನ್ನೇ ಕರೆಸ್ಬೇಕು. ಅವ್ರನ್ನ ಕೈ ಕಾಲು ಹಿಡಿಯೋಷ್ಟೊತ್ತಿಗೆ ನಿಜವಾಗ್ಲೂ ಏನೂ ಮಾಡೋದೇ ಬೇಡ ಅಂತ ಅನಿಸುತ್ತೆ. ನಮ್ಮನೇಲಿ ಮಿಷನ್ ಇದೆ, ಎಲ್ಲ ಇದೆ. ಆದರೆ ನಮ್ಮನೇಲಿ ಯಾವುದೇ ಕೆಲಸ ನೆಟ್ಟಿಗೆ ಬರೋದಿಲ್ಲ. ನಾನು ಏನಾದ್ರು ಹಂಗೆ ಹೇಳಿದ್ರೆ ನಮ್ಮನೆಯವ್ರು ನಂಗೆ ಬೈತಾರೆ. ನಮ್ಮನೆಯವರು ನಾನು ಬೆಳಗ್ಗೆ ಕೆಲಸ ಮಾಡೋದು ನೋಡಿ ಹೇಳಿ ಹೋಗಿದ್ರು, ನಾನು ಕೂಡ ಬೇಗ ಬರ್ತೀನಿ ಅಂತ. ನಾನಿನ್ನೂ ಕೆಲಸ ಮಾಡ್ತಾನೇ ಇದ್ದೆ. ಅಷ್ಟೊತ್ತಿಗೆ ನಮ್ಮನೆಯವರು ಬಂದರು. ಎಷ್ಟು ಗಲೀಜಾಗಿತ್ತು ಅಂದರೆ ನಾನು ನಿಮಗೆ ತೋರಿಸಿಲ್ಲ ಮನೆ ಹೆಂಗಾಗಿತ್ತು ಅಂತ. ನಂಗೆ ಯಾಕೋ ಆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ನಂಗೆ ಅದು ನೋಡಿದಾಗೆಲ್ಲ ನಮ್ಮನೆಯವ್ರಿಗೆ ಹೇಳ್ತಿದ್ದೆ, ನಾನು ಇಲ್ಲಪ್ಪ, ನಾನು ಇರೋದಿಲ್ಲ, ನಾನು ಒಂದು 4 ದಿನ ಊರಿಗೆ ಹೋಗೋದೇ ಸಹಿ ಅಂತ ಇದ್ದೆ ನಮ್ಮನೆಯವರಿಗೆ. ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತಿದ್ರು. ಅವ್ರು ಎಲ್ಲಿ ಅವ್ರ ಪಾಡಿಗೆ ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ. ನಾನು ಮನೇನ ಹಾಗೆ ಇಟ್ಕೊಂಡು ನಂಗೆ ಇರೋಕ್ಕೂ ಆಗೋದಿಲ್ಲ. ಅಪ್ಪ ನಂಗಂತೂ ಕ್ಲೀನ್ ಮಾಡಿ ಸಾಕಾದಂಗೆ ಆಗೋಯಿತು. ನೆನ್ನೆ ರಾತ್ರಿ ಒಂದು ಮಾತ್ರೆ ತಿಂದೇ ಹೋಗಿದ್ರೆ ನಾನು ಇವತ್ತು ಹೇಳ್ತಾನೆ ಇರಲಿಲ್ಲ. ನಾನು ನಿನ್ನೆ ನಮ್ಮನೆಯವರು ಸಂಜೆ ಅವ್ರ ಕೆಲಸ ಬಿಟ್ಟು ಹೋಗೋದಕ್ಕಿಂತ ಮುಂಚೆನೇ ಇವ್ರು ಹೋದರು. ಇವ್ರು ಬರೋದು ಇನ್ನು ಲೇಟ್ ಆಗುತ್ತೆ ಅಂತ ನಾನು ಅವ್ರು ಬಂದಮೇಲೆ ಜಗಳ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಶ್ರೇಯು ಇಬ್ಬರು ಸೇರಿ ಮನೇನ ಕ್ಲೀನ್ ಮಾಡ್ತಾಯಿದ್ವಿ. ಶ್ರೇಯು ಸುಮಾರು ಹೆಲ್ಪ್ ಮಾಡ್ದೆ ನನಗೆ. ಅವನು ಕೂಡ ನನ್ನ ಹತ್ರ ಜಗಳ ಮಾಡ್ತಾಯಿದ್ದ, ಏನಾದರೂ ಹೇಳಿದ್ರೆ. ಮಕ್ಕಳು ಎಷ್ಟು ಮಾಡ್ತಾರೆ ಅಲ್ವಾ. ನಮ್ಮ ಮನೆಯವ್ರು ಬಂದವರೇ. ನಾನು ಡಸ್ಟಿಂಗ್ ಮಾಡ್ತಾಯಿದ್ದೆ, ಅವರು ಮಾಪ್ ತೊಗೊಂಡು ನೆಲ ಒರೆಸೋಕ್ಕೆ ಶುರು ಮಾಡಿದ್ರು. ಇಲ್ಲ ಅಂದಿದ್ರೆ ನಮ್ಮ ಮನೆಯವ್ರ ಹತ್ರ ಜಗಳ ಮಾಡೋಣ ಅಂತ ತುದಿಗಾಲಲ್ಲಿ ನಿಂತಿದ್ದೆ. ಅವರು ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಅವರೇ ನೆಲ ಒರ್ಸೋಕ್ಕೆ ಶುರು ಮಾಡಿದ್ರು. ಮೇಲೆ ಕೆಳಗೆಲ್ಲ ಅವರೇ ನೆಲ ಒರೆಸಿದ್ರು. ನನಗೆ ಆವಾಗ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಆಮೇಲೆ ಚೆನ್ನಾಗಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದೆ. ಒಂದು ಹಂತಕ್ಕೆ ಮನೇನ ತಂದಿಟ್ಟಿದ್ದೀನಿ. ಇನ್ನು ನಮ್ಮ ಮನೆಯವ್ರ ಕೆಲಸ ಇನ್ನು ನೆಲ ಎಲ್ಲ ಒರೆಸ್ಕೊಡಲ್ಲ ಅಂತ ಹೇಳಿದ್ದಾರೆ. ನೀನು ಮಾಡಿರೋದನ್ನ ನಾನು ಸರಿ ಮಾಡ್ತೀನಿ, ಅಂದರೆ ಅಲ್ಲಿಟ್ಟಿರೋದು ಇಲ್ಲಿ ತೆಗೆದಿಟ್ಟು ಇಲ್ಲಿಟ್ಟಿರೋದು ಅಲ್ಲಿ ತೆಗೆದಿಟ್ಟು ಏನೇನೋ ಮಾಡ್ತಾಯಿದ್ರು. ಹಾಗೆ ನಾನು ತಿಂಡಿ ಮಾಡ್ತಾಯಿದ್ದೀನಿ ಈಗ ಉಪ್ಪಿಟ್ಟನ್ನು. ಶ್ರೇಯು ಇನ್ನೂ ಎದ್ದಿರಲಿಲ್ಲ. ನಮ್ಮ ಮನೆಯವ್ರು ಬಂದ ಮೇಲೆ ಎಬ್ಸಿದ್ರು. ಅವನು ಹೇಳಿದ್ದ, ಬೆಳಗ್ಗೆ ಬೇಗ ಎಬ್ಸು ಮಮ್ಮಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ. ಬೇಡ, ನೀನು ಮಲಗಪ್ಪ, ನನ್ನ ಪಾಡಿ ನನ್ನ ಕೆಲಸ ಮಾಡ್ಕೊತೀನಿ ಅಂದೆ. ನಾನು ಒಂದು ಹೇಳೋದು, ಅವನು ಒಂದು ಮಾಡೋದು. ಹಾಗಾಗಿ ಉಪ್ಪಿಟ್ಟು ನೋಡಿ ತುಂಬ ಚೆನ್ನಾಗಾಗಿತ್ತು ಗೊತ್ತಾ. ತುಂಬ ಟೊಮೆಟೊ ಹಾಕಿ ಮಾಡಿದ್ರೆ ಉಪ್ಪಿಟ್ಟು ಸಖತ್ತಾಗುತ್ತೆ. ಖಂಡಿತ ಈ ಉಪ್ಪಿಟ್ಟನ್ನ ಟ್ರೈ ಮಾಡಿ ನೀವು ಒಂದು ಸಲ. ಯಾರಾದರೂ ಉಪ್ಪಿಟ್ಟು ತಿನ್ನಲ್ಲ ಅಂದವರು ಕೂಡ ಉಪ್ಪಿಟ್ಟನ್ನು ತಿಂತಾರೆ. ಉಪ್ಪಿಟ್ಟು ಕೂಡ ಆಯಿತು. ಅನ್ನ ತುಂಬ ಇತ್ತು, ನಿನ್ನೆ ಕೆಲಸದವರಿಗೆಲ್ಲ ಮಾಡಿದ್ದು. ರೊಟ್ಟಿ ಮಾಡೋಣ ಅಂತಲೇ ಅಂದ್ಕೊಂಡೋಳು ಬೆಳಗ್ಗೆ. ನಾನು ಇರೋ ಪರಿಸ್ಥಿತಿಗೆ ರೊಟ್ಟಿನೂ ಬೇಡ ಏನೂ ಬೇಡ ಅಂತ ಅನ್ನಿಸ್ತು. ಆಮೇಲೆ ಉಪ್ಪಿಟ್ಟಿಗೆ ಬಂದೆ ನಾನು. ಉಪ್ಪಿಟ್ಟಿನ ಜೊತೆ ಮಿಡಿ ಉಪ್ಪಿನಕಾಯಿ ಹಾಗೆ ಹಪ್ಪಳ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಉಪ್ಪಿಟ್ಟಿಗೆ ಒಂದೇ ಅಲ್ಲ, ಅವಲಕ್ಕಿಗೆ ಆಮೇಲೆ ಚಿತ್ರಾನ್ನಕ್ಕೆ ಎಲ್ಲ ನಾವು ಹೊಯ್ಯ ಹಪ್ಪಳ ಇರುತ್ತಲ್ವ, ಅದನ್ನು ಸುಟ್ಕೊಂಡು ಜೊತೆಗೆ ತಿಂತೀವಿ. ಶ್ರೇಯಿಗೂ ಒಂದು ಸುಟ್ಕೊಟ್ಟೆ, ಅವನಿಗೂ ಈಗ ಜಾಸ್ತಿ ಹಪ್ಪಳನ ಕೊಡ್ತಾಯಿದ್ದೀನಿ. ಹಾಗೆಯೇ ಮೋಸಂಬಿ ಹಣ್ಣಿತ್ತು, ನಮ್ಮ ಮನೆಯವ್ರು ಬಿಡಿಸಿ ಕೊಟ್ಟರು. ನೀವು ಬಿಡಿಸ್ಕೊಟ್ರೆ ನಾನು ಜ್ಯೂಸ್ ಮಾಡ್ತೀನಿ ಅಂದೆ.
ಹಾಗೆಯೇ ಬೆಳಗ್ಗೆ ತಿಂಡಿ ಅಂತೂ ಆಯ್ತಲ್ವ. ಈಗ ಮಧ್ಯಾಹ್ನ ಊಟಕ್ಕೇನು ಅಂತ ಹೇಳಿ ಸ್ವಲ್ಪ ಮಾವಿನಕಾಯಿ ಸಾಸಿವೆ ಮಾಡ್ತಾಯಿದ್ದೀನಿ. ಹಾಗೆಯೇ ಹುರುಳಿ ಸಾರಂತೂ ಇದೆ. ನಮ್ಮ ಮನೆಯವರಿಗಾಗಿ ಸ್ವಲ್ಪ ಮಾವಿನಕಾಯಿ ಸಾಸಿವೆನ ಮಾಡ್ತಾಯಿದ್ದೀನಿ. ಮಾವಿನಕಾಯಿನ ಸಣ್ಣದಾಗಿ ಹೆಚ್ಕೋಬೇಕಿತ್ತು. ಚಾಕುನ ಹುಡುಕಿಟ್ಟೆ, ಎಲ್ಲೂ ಸಿಗಲಿಲ್ಲ. ನಾನು ಪೀಲ್ ಮಾಡಿದ್ರಲ್ಲೇ ಆ ಥರ ಪೀಲ್ ಮಾಡಿದೆ. ಹಾಗೆ ಹುರಿಯೋದಕ್ಕೆ ನಾನಿಲ್ಲಿ ಕಡಲೆಬೇಳೆ, ಸ್ವಲ್ಪ ಹಸಿಮೆಣಸು, ಹಾಗೆಯೇ ಬಿಳಿ ಎಳ್ಳನ್ನ ಹಾಕಿದ್ದೀನಿ. ರುಬ್ಬೋದಕ್ಕೆ ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಪುಟಾಣಿ, ಹಾಗೆಯೇ ಮಾವಿನಕಾಯಿ, ಹುರಿದಿರೋ ಮಸಾಲನೆಲ್ಲ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವತ್ತು ಯಾಕೋ ಅಷ್ಟು ಚೆನ್ನಾಗಿ ಆಗಲಿಲ್ಲ ಮಾವಿನಕಾಯಿ ಸಾಸಿವೆ. ಏನು ಹಾಕೋದು ಮರ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ. ಈ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವತ್ತು ನಾನು ಶೇರ್ ಮಾಡಲಿಲ್ಲ, ನನಗೆ ಆಮೇಲೆ ಮಾಡಬೇಕು ಅಂತಲೂ ಅನ್ನಿಸ್ತಿಲ್ಲ. ಹಾಗೆ ಶ್ರೇಯು ಕೂಡ ಸ್ನಾನ ಮಾಡಿ ಟ್ಯೂಷನ್ಗೆ ಹೊರಟ. ನಮ್ಮ ಮನೆಯವರು ಡೈನಿಂಗ್ ಟೇಬಲ್ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಎದುರುಗಡೆ ಹಾಲ್ ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಕೆಲಸ ಮುಗಿಸಿದ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು ಇವತ್ತು ನನಗೆ. ಈ ಥರ ಮಾಡಿದ್ದೀವಿ. ನಾನು ಮ್ಯಾಟನ್ನ ಕೂಡ ನೆನ್ನೆನೇ ಒಗೆದಾಕಿದ್ದೆ, ಅದನ್ನೇ ಹಾಕಿದ್ದೀನಿ. ನಾನು ಸ್ವಲ್ಪ ದಿನ ಬಿಟ್ಟು ಬೇರೆ ಮ್ಯಾಟ್ ಹಾಕೋಣ ಅಂತೇಳಿ ಬೇರೆ ಮ್ಯಾಟ್ ಕೂಡ ತೊಗೋಬೇಕು. ಹಾಗೆಯೇ ನನ್ನ ಅಡುಗೆ ಮನೆ ಕೂಡ ಕ್ಲೀನ್ ಆಗಿದೆ. ಎಲ್ಲ ಕೆಲಸನ ಮಾಡ್ಕೊಂಡ್ಬಿಟ್ಟೆ, ಒರೆಸಿ ಗುಡಿಸಿ ಎಲ್ಲ ಆಯಿತು. ಇನ್ನೇನು ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡೆ, ಯಾಕಂದರೆ ಟೈಮ್ ಆಲ್ರೆಡಿ 12:45 ಆಗಿತ್ತು. ಇನ್ನೇನು ಶ್ರೀ ಊಟಕ್ಕೆ ಬರ್ತಾನೆ ಅಂತ ಹೇಳಿ ಅನ್ನಕ್ಕಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ನೋಡಿ ಅಡುಗೆ ಮನೆ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವತ್ತು ಮನಸ್ಸಿಗೆ ಒಂದು ಸಮಾಧಾನ ಅಂತ ಅನ್ನಿಸ್ತಾ ಇದೆ. ಶ್ರೇಯುಗೆ ಹುರುಳಿ ಸಾರು ಹೆಂಗಿದ್ರು ಇದೆ, ಅವನೇನು ಸಾಸಿವೆ ಊಟ ಮಾಡೋದಿಲ್ಲ. ಸಾಸಿವೆನ ನಾನಿನ್ನೂ ಕೈ ಆಡಿಲ್ಲ, ಅದಕ್ಕೆ ಮೊಸರು ಹಾಕಿ ಇನ್ನೂ ಒಗ್ಗರಣೆ ಎಲ್ಲ ಹಾಕೋದಿತ್ತು. ನನಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಆದರೆ ತೋರ್ಸೋಕ್ಕೆ ಆಗಿಲ್ಲ. 12:45 ಅಂದ್ಕೊಂಡಿದ್ದೀನಿ, 12:15 ಆಗಿದೆ. ಕೆಲಸ ಎಲ್ಲ ಆಯಿತು. ಕುಕ್ಕರ್ ಕೂಡ ವಿಜಲ್ ಹೊಡಿತು. ಈಗ ಸ್ನಾನ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಆಮೇಲೆ ಊಟನ ಮಾಡಬೇಕು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.